ಶುಚಿಯಾಗಿರಬೇಕು ನೀನು ಲಕಲಕ ಅನ್ನಬೇಕು. ಶುಚಿಯಾಗಿರಬೇಕು ನೀನು ಲಕಲಕ ಅನ್ನಬೇಕು. ನೀನು ಲಕಲಕ ಅನ್ನಬೇಕು. ದಿನವೂ ಸ್ನಾನವ ಮಾಡಬೇಕು, ಶುಭ್ರ ಬಟ್ಟೆಯ ಧರಿಸಬೇಕು. ಓಣ ದಿನವೂ ಸ್ನಾನವ ಮಾಡಬೇಕು, ಶುಭ್ರ ಬಟ್ಟೆಯ ಧರಿಸಬೇಕು. ಕೂದಲ ಬಾಚಿ ನೀಟಿರಬೇಕು, ಕೂದಲ ಬಾಚಿ ನೀಟಿರಬೇಕು. ನಡೆಯುವ ಕಾಲಿಗೆ ಚಪ್ಪಲಿ ಬೇಕು. ಶುಚಿಯಾಗಿರಬೇಕು ನೀನು ಲಕಲಕ ಅನ್ನಬೇಕು. ಶುಚಿಯಾಗಿರಬೇಕು ನೀನು ಲಕಲಕ ಅನ್ನಬೇಕು. ನೀನು ಲಕಲಕ ಅನ್ನಬೇಕು. ಎಲ್ಲಂದರಲ್ಲೇ ಮಲಮೂತ್ರ ಬೇಡ. ಹೋಗೋಣ ಹೋತಮ್ಮ. ಆಗಿ ಬೀದಿಲಿ ಉಗಳಬೇಡ, ಎಲ್ಲಂದರಲ್ಲೇ ಮಲಮೂತ್ರ ಬೇಡ. ಶೌಚಾಲಯವನ್ನು ಬಳಸುವ ನಿತ್ಯ, ಶೌಚಾಲಯವನ್ನು ಬಳಸುವ ನಿತ್ಯ. ಆಗ ನಮ್ಮ ಪರಿಸರ ಸ್ವಚ್ಛ. ಶುಚಿಯಾಗಿರಬೇಕು ನೀನು ಲಕಲಕ ಅನ್ನಬೇಕು. ಶುಚಿಯಾಗಿರಬೇಕು ನೀನು ಲಕಲಕ ಅನ್ನಬೇಕು. ನೀನು ಲಕಲಕ ಅನ್ನಬೇಕು. ವಾರದಲ್ಲೊಮ್ಮೆ ಉಗುರು ಕಟಾವು, ಆಗಾಗ ಶುದ್ಧಿ ಕಣ್ಣಿಗೆ ತಾವು. ವಾರದಲ್ಲೊಮ್ಮೆ ಉಗುರು ಕಟಾವು, ಆಗಾಗ ಶುದ್ಧಿ ಕಣ್ಣಿಗೆ ತಾವು. ಬೆರಳ ತಿರುವತ್ತಿರ ಮೂಗಿಗೆ, ಬೆರಳ ತಿರುವತ್ತಿರ ಮೂಗಿಗೆ. ಓಣ ಎರಡು ತಲ್ದಿದ್ರು ಒಂದು ತಲಾದ್ರು ಉಜ್ಜಣ್ಣ ಹಲ್ಲನ. ಶುಚಿಯಾಗಿರಬೇಕು ನೀನು ಲಕಲಕ ಅನ್ನಬೇಕು. ಶುಚಿಯಾಗಿರಬೇಕು ನೀನು ಲಕಲಕ ಅನ್ನಬೇಕು. ನೀನು ಲಕಲಕ ಅನ್ನಬೇಕು. ಇವೆಲ್ಲ ಮಾಡಲು ಸಬೂಬು ಬೇಡ, ದುಡ್ಡಿರಬೇಕೆಂಬ ಭ್ರಮೆಯೋ ಬೇಡ. ಇವೆಲ್ಲ ಮಾಡಲು ಸಬೂಬು ಬೇಡ, ದುಡ್ಡಿರಬೇಕೆಂಬ ಭ್ರಮೆಯೋ ಬೇಡ. ಬಡವರಂದರೆ ಕೊಳಕಹರಲ್ಲ, ಬಡವರಂದರೆ ಕೊಳಕಹರಲ್ಲ. ಹಣವಂತರೆಲ್ಲ ಪರಿಶುದ್ಧರಲ್ಲ. ಶುಚಿಯಾಗಿರಬೇಕು ನೀನು ಲಕಲಕ ಅನ್ನಬೇಕು. ಶುಚಿಯಾಗಿರಬೇಕು ನೀನು ಲಕಲಕ ಅನ್ನಬೇಕು. ನೀನು ಲಕಲಕ ಅನ್ನಬೇಕು. ನೀನು ಲಕಲಕ ಅನ್ನಬೇಕು. ನೀನು ಲಕಲಕ ಅನ್ನಬೇಕು. ಅರ್ಚನಾ ಮ್ಯಾಮ್, ನಿಮಗೆ ನಮ್ಮ ತೋಮ್ರಿ ಅವರ ಹಾಡು ಹೇಗೆ ಇಷ್ಟ ಆಯಿತು? ನಮಸ್ಕಾರ ತೋಮ್ರಿ ಅವರೇ. ನಮಸ್ತೆ ಮೇಡಮ್. ನೋಡಿ, ಇವತ್ತು ನೀವು ಲಕಲಕ ಅಂತ ಹೊಳಿತಾ ಇದ್ದೀರಾ. ಯಾವಾಗಲೂ ಹೊಳಿತಾ ಇರ್ತೀರ ಲಕಲಕ ಅಂತ. ಹೌದು ಮೇಡಮ್. ಎಷ್ಟು ಅದ್ಭುತವಾದ ಸಂದೇಶ ಇರುವಂಥ ಹಾಡನ್ನು ಹಾಡಿದ್ರಿ ನೀವು. ಹೌದು. ನೀವು ಹಾಡೋದಕ್ಕೆ ಶುರು ಮಾಡಿದ ತಕ್ಷಣ ನನಗೇನೋ ನೆನಪಿಗೆ ಬಂತು. ನಿಮ್ಮದು ಮಣ್ಣಿನ ಸೊಗಡಿರುವಂಥ ಒಂದು ಹಾಡಾದರೆ ಇದರ ಮಾಡರ್ನ್ ವರ್ಷನ್ ಒಂದು ನೆನಪು ಬಂತು. ತಲೆ ಬಾಚ್ಕೊಳ್ಳೋ ಪೌಡ್ರ್ ಹಾಕೊಳ್ಳೋ, ಬರ್ದಿದ್ರು ಡುಯೆಟ್ಟು ಹಾಡ್ಕೊಳ್ಳೋ. ಜೋಕ್ಸ್ ಅಪಾರ್ಟ್, ನನಗನ್ಸುತ್ತೆ ನೀವು ಕಳೆದ ಸಂಚಿಕೆ ಒಂದರಲ್ಲಿ ಹೀಗೆ ಇನ್ನೊಂದು ಅದ್ಭುತವಾದ ಮೆಸೇಜ್ ಇರುವಂಥ ಹಾಡನ್ನು ಹಾಡಿದ್ರಿ. ಅವಾಗ ನಾವು ಹೇಳ್ತಾ ಇದ್ವಿ ಈ ಮಕ್ಕಳ ಅಭಿವೃದ್ಧಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಆ ಅಭಿಯಾನಕ್ಕೆ ನಿಮ್ಮನ್ನು ರಾಯಭಾರಿ ಮಾಡಬೇಕು ಅಂತ. ದೇವನಿರುವ ಗುಡಿ ಚಂದ, ಹಣ್ಣಿರುವ ಮರ ಚಂದ ಅಲ್ವಾ? ಸೊ ಇವತ್ತು ಅನ್ನಿಸ್ತಾ ಇದೆ ಸ್ವಚ್ಛ ಭಾರತ ಅಭಿಯಾನಕ್ಕೆ ಇವರನ್ನ ರಾಯಭಾರಿ ಮಾಡಬೇಕು ಅಂತ. ಎಷ್ಟು ಸರಳವಾದ ಶಬ್ದಗಳಲ್ಲಿ, ಸರಳವಾದ ಪದಗಳಲ್ಲಿ ಎಂಥ ಅದ್ಭುತವಾದ ಮೆಸೇಜನ್ನು ಕೊಟ್ಟಿದ್ದೀರಿ. ಆಮೇಲೆ ಕೊನೆಯಲ್ಲಿ ಒಂದು ಹೇಳ್ತಿರಲ್ಲ, ಬಡವರೆಲ್ಲ
ಕೊಳಕರಲ್ಲ, ಶ್ರೀಮಂತರೆಲ್ಲ ತುಂಬ ಕ್ಲೀನ್ ಅಲ್ಲ ಅಂತ. ಎಂಥ ಅದ್ಭುತವಾದ ಮಾತು. ಅದೆಲ್ಲ ಸಂಸ್ಕಾರದಿಂದ ಮತ್ತು ಮನೆಯಲ್ಲಿ ನಮ್ಮ ಕಲಿಕೆಯಿಂದ ಬರಬೇಕು. ಅದು ಅಂತಸ್ತಿನೊಂದಿಗೆ ಬರೋದಲ್ಲ, ತಿಳುವಳಿಕೆ ಅದು, ಅಲ್ವಾ? ಎಂಥ ಅದ್ಭುತವಾದ ಮಾತನ್ನು ಬರೆದಿದ್ದಾರೆ. ಬಡವರಂದರೆ ಕೊಳಕರಲ್ಲ, ಹಣವಂತರೆಲ್ಲ ಪರಿಶುದ್ಧರಲ್ಲ, ಶುಚಿಯಾಗಿರಬೇಕು, ನೀವು ತುಂಬ ಚೆನ್ನಾಗಿ ಹಾಡಿದ್ರಿ. ಅದೇ ನಮ್ಗೆ ಖುಷಿ ನೋಡ್ಲಿಕ್ಕೆ. ಇವ್ರು ಸ್ಪ್ರಿಂಗ್ ಥರ ಹಿಂಗೆ ಕುಣ್ಕೊಂಡು ಹಾಡ್ತಿರ್ತಾರಲ್ಲ, ಅದು ನೋಡಲಿಕ್ಕೆ ಚಂದ ತೋಮ್ರಿ ಅವರೇ. ಥ್ಯಾಂಕ್ಸ್ ಮೇಡಮ್. ಮತ್ತು ಎಲ್ಲೂ ಏನೂ ತೊಂದರೆ ಇಲ್ಲ. ನೀವು ಕೆಲವು ಕಡೆ ಅದು ಪಾಪ ಅವರಿಗೆ ಆ ಒಂದು ಸೈಕಲ್ ಕಂಪ್ಲೀಟ್ ಆಗೋದಕ್ಕೆ ಮುಂಚೆ ತಗೊಳ್ಳೋದು ಅವರಿಗೆ ಗೊತ್ತಾಗೋದಿಲ್ಲ. ಬಟ್ ನೀವೆಲ್ಲೂ ತಾಳ ತಪ್ಪಿದ್ರಿ ಅಂತ ನಾನು ಹೇಳಲ್ಲ. ಅವರ ಆವೃತ್ತಿ ಸಂಪೂರ್ಣ ಆಗೋದಕ್ಕೆ ಮುಂಚೆ ನೀವು ತಗೊಂಡ್ರಿ. ಶಾಸ್ತ್ರೀಯ ನೀವು ಕಲಿತಿಲ್ಲದ ಕಾರಣ ಇದ್ರ ಬಗ್ಗೆ ನಮ್ಗೆ ಹೇಳೋದಕ್ಕೆ ಆಗೋದಿಲ್ಲ. ಬಟ್ ನೀವು ತಾಳ ತಪ್ಪಿಲ್ಲ, ತಾಳ ಬಿಟ್ಟು ಎಲ್ಲೂ ಓಡಲಿಲ್ಲ. ಕಳೆದ ಸಂಚಿಕೆಯಲ್ಲಿ ಸ್ವಲ್ಪ ಓಡ್ತಾ ಇದ್ರಿ, ಇವತ್ತು ಓಡಲಿಲ್ಲ, ನಮ್ಮನ್ನೆಲ್ಲ ಓಡಿಸಿದ್ರಿ ನೀವು. ತುಂಬ ಚೆನ್ನಾಗಿ ಹಾಡಿದ್ರಿ. ಹೀಗೆ ಒಳ್ಳೆಯ ಮೆಸೇಜ್ ಇರುವಂಥ ಸಾಹಿತ್ಯವನ್ನು, ಒಳ್ಳೊಳ್ಳೆ ಹಾಡುಗಳನ್ನು ನಮ್ಮ ಗಾನಸಿಂಚನ ವೇದಿಕೆಯ ಮುಖಾಂತರ ಕರ್ನಾಟಕದ ಜನ ಮತ್ತು ದೇಶ ವಿದೇಶಗಳಲ್ಲಿ ಯಾರ್ಯಾರು ಚಂದನ ನೋಡ್ತಿದ್ದಾರೆ ಅವರೆಲ್ಲರಿಗೂ ಕೊಡ್ತಾ ಹೋಗಿ. ದೇವ್ರು ನಿಮ್ಗೆ ಹೆಚ್ಚಿನ ಶಕ್ತಿ ಕೊಡಲಿ. ಆಯ್ತು. ವೇಮ್ಗಲ್ ಸರ್. ನಾಗರಾಜ್ ಸರ್ ನಮಸ್ತೆ. ಪ್ರತಿ ಸಂಚಿಕೆಯಲ್ಲೂ ನೀವೇನಾದರೂ ಒಂದು ವಸ್ತನ ತರ್ತೀರಿ ಇಲ್ಲಿಗೆ, ಅಲ್ವೇ? ಹೌದು ಸರ್. ಹಾಂ, ನಿಮ್ಮ ಪ್ರತಿ ಹಾಡಿನಲ್ಲೂ ಏನಾದರೂ ಒಂದು ಸಂದೇಶ ಇದ್ದೇ ಇರುತ್ತೆ. ಹೌದು ಸರ್. ಸಮಾಜದ ಓರೆಕೋರೆಗಳಿಗೆ ಒಂದು ಸಂದೇಶ ಇದ್ದೇ ಇರುತ್ತೆ. ಅದರಲ್ಲೂ ಇವತ್ತು ನೀವು ಶೌಚಾಲಯ ಬಳಸಿ ಅಂತಕ್ಕಂಥದ್ದು ಇದೆಯಲ್ಲ, ಅದು ಭಾಳ ಒಳ್ಳೆಯ ಸಂದೇಶ. ಅದಕ್ಕೋಸ್ಕರ ದೊಡ್ಡ ದೊಡ್ಡ ಅಭಿಯಾನಗಳೇ ನಡೆದಿದ್ದಾವೆ. ಜಿಲ್ಲಾಧಿಕಾರಿಗಳು ಭಾಳಷ್ಟು ಸಭೆಗಳನ್ನು ಮಾಡಿದ್ದಾರೆ, ವಿಶೇಷವಾಗಿ ಹಳ್ಳಿಗಾಡಿನ ಜನಕ್ಕೆ, ಅಲ್ವಾ? ಹೌದು ಸರ್. ಶೌಚಾಲಯವನ್ನು ಬಳಸೋ ನಿತ್ಯ, ಆಗ ನಮ್ಮ ಪರಿಸರ ಸ್ವಚ್ಛ. ಆದರೆ ಸರ್ಕಾರ ಅದಕ್ಕೆ ಎಷ್ಟೇ ಒತ್ತು ಕೊಟ್ಟರೂ ಸಹ ಸಣ್ಣ ಸಣ್ಣ ಮಿಸ್ಟೇಕ್ ಆಗ್ತಾ ಇರ್ತದೆ ಜನಗಳಿಂದ. ಹೌದು. ಚಂದನ ವಾಹಿನಿಯಲ್ಲಿ ನೋಡ್ತಕ್ಕಂಥ ಎಲ್ಲ ಜನರು ಈ ನಿಮ್ಮ ಸಂದೇಶವನ್ನು ಕೇಳಿಸ್ಕೊಂಡು ಸ್ವಚ್ಛ ಅಭಿಯಾನದ ಬಗ್ಗೆ ವಿಶೇಷವಾದ ಗಮನ ಹರಿಸ್ತಾರೆ ಅನ್ನೋ ನಂಬಿಕೆ ನಮಗೆಲ್ಲ ಇದೆ. ಮತ್ತು ತಾವೂ ಸಹ ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ದಿ ಗಾಡ್ ಅಂತಾರೆ. ನಮ್ಮ ಸ್ವಚ್ಛತೆ ಇರ್ತಕ್ಕಂಥದ್ದು ಅದು ಒಂದು ಸಂದೇಶ ಅಲ್ವಾ? ಹಾಗಾಗಿ ನಾವು ಸಹ ಶುದ್ಧವಾಗಿರಬೇಕು, ಪರಿಶುದ್ಧವಾಗಿರಬೇಕು. ಅದು ಆರೋಗ್ಯಕ್ಕೆ ಒಳ್ಳೆಯದನ್ನೋ ಒಂದು ಮಾತನ್ನು ನೀವು ಹೇಳಿದ್ರಿ. ಒಳ್ಳೆಯದಾಗಲಿ ನಿಮಗೆ. ಒಳ್ಳೆ ಪ್ರಸ್ತುತಿ ಈ ದಿನ. ಸರಿ ಸರ್. ಕಡಬ್ಗೆರೆ ಮುನಿರಾಜು ಸರ್. ನೀಟ್ ಅನ್ನೋ ಒಂದು ಇಂಗ್ಲೀಷ್ ಪದ ಬಿಟ್ಟರೆ ನೀವು ಸಂಪೂರ್ಣ ಹಾಡಿದ್ದ ಹಾಡನ್ನು ಒಂದು ಲಾವಣಿ ಪ್ರಕಾರಕ್ಕೆ ಆರಾಮಾಗಿ ತಗೊಳ್ಬೋದು. ಹೌದಾ ಸರ್? ಲಾವಣಿಕಾರರು ಗೀಗಿ ಪದಗಳನ್ನು ಹಾಡೋರು ಏನು ಮಾಡ್ತಾರೆ ಅಂದರೆ, ಸಾಮಾಜಿಕ ಮೌಢ್ಯಗಳನ್ನು, ಅಲ್ಲಿರುವಂಥ ಲೋಪದೋಷಗಳನ್ನು ತಿದ್ದಿ ಹೇಳಲಿಕ್ಕೆ ಈ ಥರದ ಕೃತಿಗಳನ್ನು ರಚನೆ ಮಾಡಿ ತಾವೇ ಸ್ವತಃ ಪದಗಳನ್ನು ಕಟ್ಟಿ ಹಾಡ್ತಾ ಹೋಗ್ತಾರೆ. ಹೌದು ಸರ್. ನನಗೆ ಅನಿಸೋದೇನೆಂದರೆ, ಕೆಲವು ಪೊರಕೆಗಳು ಅಂತ ಕರಿತೀವಲ್ಲ, ಇವು ಆಗಾಗ ಬೇಕಾದ ಪೊರಕೆಗಳು. ಯಾಕಪ್ಪ ಬಸವಾದಿ ಪ್ರಮತರು, ಕನಕರು, ಪುರಂದರದಾಸರನ್ನೆಲ್ಲ ಪೊರಕೆಗಳು ಅಂತ ಕರೆದ್ಬಿಟ್ನಲ್ಲ ಇವನು ಅಂತ ಬೈಕೋಬೇಡ್ರಿ. ಪೊರಕೆ ಕಸ ಹೊಡೆಯೋಕ್ಕಿದ್ರೆ ಇವರೆಲ್ಲ ತಲೆ ಕಸ ಹೊಡೆಯೋಕ್ಕೆ ಬಂದಿರೋಂಥವ್ರು ಅಲ್ವಾ? ತಲೆಯಲ್ಲಿರೋ ಕಸ ಹೊಡಿಬೇಕಾದ ಕೆಲಸ ನೀವು ಮಾಡ್ತೀರಿ. ನೀವು ಒಬ್ಬ ಸಂತನ ಥರ ಕಾಣ್ತೀರಿ ನನಗೆ. ಯಾಕೆ ಗೊತ್ತಾ? ಇವತ್ತಿನ ಕಾಲಕ್ಕೆ ನಮ್ಮಲ್ಲಿ ಭಾಳ ಬೇಕಾಗಿರೋದೇನೆಂದರೆ, ಜಸ್ಟ್ ಒಂದು 6 ತಿಂಗಳ ಬೇಡ, 2 ತಿಂಗಳು, 1 ತಿಂಗಳು ಅವಕಾಶ ಕೊಡಿ ಸಾಕು. ಅವ್ರು ಅವಕಾಶ ಮಾಡಿಕೊಡಿ. ತಾಜ್ ಮಹಲ್ ಬೇಕಾದ್ರೆ ಒಂದು 15 ದಿನದಲ್ಲಿ ಕೆಂಪು ಬಣ್ಣ ಮಾಡಿಡ್ತಾರೆ. ಗೊತ್ತಾಯ್ತಾ ನಿಮಗೆ ನಾನೇನು ಹೇಳಿದೆ ಅಂತ? ಹೌದು ಸರ್. ಈಗ ಹಾಕ್ಕೊಡೋದು ಪಿಚಿಕ್ 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 ಅಂತ ಒಗಿಯೋದು. ಹೌದು ಸರ್. ಅಲ್ವಾ? ಇದು ಹೋಗ್ಬೇಕಿದು ಎಲ್ಲಂದ್ರಲ್ಲೇ ಒಗಿಯೋದು. ರೈಲು ಬಂಡಿಗಳು ನೋಡ್ಬೇಕು ನೀವು. ಯಪ್ಪ ಸರ್, ದೇವರೇ ಕಾಪಾಡಬೇಕು. ಇಷ್ಟು ಈ 21ನೇ ಶತಮಾನದಲ್ಲಿದ್ದೀವಿ. ಈಗೂ ನಾನು ಕಣ್ಣಾರೆ ನೋಡಿದ ದೃಶ್ಯ ಏನಂದರೆ, ಉತ್ತರ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳು ಈ ಥರ ಸಂಡಾಸಿಗೆ ಅಂತ ಹೋಗುವಾಗ ಇದನ್ನ ಇಟ್ಕೊಂಡು ಹೋಗೋದು ನಿಜವಾಗ್ಲೂ ಬೇಜಾರಾಗುತ್ತೆ. ಯಾವ ಕಾಲ ಬರಬೇಕು ನಾವು ತಿದ್ಕೊಳ್ಳೋಕ್ಕೆ, ಅಲ್ವಾ? ಹೌದು ಸರ್. ಹಾಗಾಗಿ ಇಂಥ ಜಗದ ಕಸಪೊರಕೆಗಳು ಬರ್ತಾನೆ ಇರಬೇಕು, ಹೇಳ್ತಾನೆ ಇರಬೇಕು. ಇದು ಎಲ್ಲಿವರೆಗೂ ನಿಲ್ಲಲ್ವೋ ಅಲ್ಲಿವರೆಗೂ ಹೇಳ್ತಾನೆ ಇರಬೇಕು. ಒಂದು ಒಳ್ಳೆ ಹಾಡನ್ನು ಕೊಟ್ರಿ, ಒಳ್ಳೇದಾಗಲಿ. ಆ ನೀಟ್ ಅನ್ನೋ ಪದದ ಬದಲು ಬೇರೆ ಏನಾದರೂ ಪದ ಹಾಕೊಳ್ಳೋಕೆ ಪ್ರಯತ್ನ ಮಾಡಿ. ಸರಿ ಸರ್. ಒಳ್ಳೇದಾಗಲಿ. ಸರಿ ಸರ್.